100 ವರ್ಷಗಳ ಇತಿಹಾಸ ಇರುವಂತಹ ಒಂದು ರಸ್ತೆ ಇವತ್ತು ಪ್ರಿನ್ಸಸ್ ರಸ್ತೆ ಅನ್ನುವಂಥದ್ದನ್ನು ಮೈಸೂರು ಮಹಾನಗರ ಪಾಲಿಕೆ ಇವತ್ತು ಅದರ ಹೆಸರನ್ನು ಬದಲಾಯಿಸಬೇಕು ಅನ್ನುವಂಥ ಕಾರಣವನ್ನು ಬೇರೆ ಬೇರೆ ರೀತಿಯಲ್ಲಿ ಹುಡುಕ್ತಾ ಇತ್ತು. ಆದರೆ ಎಲ್ಲ ದಾಖಲೆಗಳು ಇಡೀ ದೇಶದ ರಾಜಕೀಯ ದಾಖಲೆಗಳಲ್ಲಿ ಇದು ಇರುವಂತಹ ದಾಖಲೆಗಳೇನಿದ್ದಾವೆ ಅದರಲ್ಲಿ ಪ್ರಿನ್ಸಸ್ ರಸ್ತೆ ಅನ್ನುವುದನ್ನು ಈ ರಸ್ತೆಗೆ ಇದೆ. ಆ ರಸ್ತೆಯ ಹೆಸರನ್ನು ಇವ್ರು ಯಾಕೆ ಈಗ 100 ವರ್ಷಗಳು ಕಳೆದಿರುವಂಥ ಸಂದರ್ಭದಲ್ಲಿ ಬದಲಾಯಿಸಬೇಕು? ಅದನ್ನು KRS ರೋಡ್ ಅಂತ ಮಾಡ್ತಾರೆ. KRS ರೋಡು ಹೌದು, ಕೃಷ್ಣರಾಜ ಸಾಗರಕ್ಕೆ ಹೋಗುವಂಥ ರಸ್ತೆ, ಅದನ್ನು ಜನ ಆಡ್ತಾಯಿದ್ರು. ಅದಕ್ಕೆ KRS ರೋಡು ಅನ್ನುವಂಥದ್ದನ್ನು ಮಾಡಿದ್ದು ಸಹಜವಾಗಿತ್ತು. ಆದರೆ ಇದು ನಮಗೆ ನೀಡಿದಂತಹ ಮಹಾರಾಜರ ಕಾಲದಿಂದ ಬಂದಿರುವಂತಹ ಸೇವೆಯನ್ನು ನಾವು ಹಿರಿಯರನ್ನು ನೆನೆಸ್ಕೊಂಡು ಮಾಡಬೇಕಾಗಿದೆ. ನಾವು ಯಾಕೆ ಅವರನ್ನು ನೆನೆಸ್ಕೋಬೇಕು? ನಾವು ನಮ್ಮ ನಾಡಿಗಾಗಿ ದುಡಿದಂತಹ ಹಿರಿಯ ಚೇತನಗಳು ಅವರು. ಅವತ್ತಿನ ಪ್ರಭುತ್ವದಲ್ಲೇ ನಮ್ಮ ಮೈಸೂರು ರಾಜ್ಯಕ್ಕೆ ಭಾಳಷ್ಟು ಕೊಡುಗೆಯನ್ನು ನೀಡಿದಂಥವರು ಮೈಸೂರು ರಾಜ ಪ್ರಭುಗಳು. ಅವ್ರನ್ನ ನೆನೆಸ್ಕೋಬೇಕು. ಇದುವರೆಗೆ ಯಾವುದೇ ವಿಚಾರಗಳಲ್ಲೂ ಕೂಡ ಶಿಕ್ಷಣ ಇರ್ಬೋದು, ಆರೋಗ್ಯ ಇರ್ಬೋದು, ರಸ್ತೆ ಇರ್ಬೋದು, ಬೇರೆಲ್ಲ ಸವಲತ್ತುಗಳನ್ನು ಜನತೆಗೆ ಕೊಡುವಂಥ ನಿಟ್ಟಿನಲ್ಲಿ ಮೈಸೂರು ರಾಜಮನೆತನ ಭಾಳಷ್ಟು ಕೊಡುಗೆಯನ್ನು ಮೈಸೂರಿಗೆ ನೀಡಿದೆ. ಅವರ ಹೆಸರನ್ನು ತೆಗೆದುಹಾಕುವಂತಹ ಕೆಲಸವನ್ನು ಇಂದಿನ ರಾಜಕಾರಣಿಗಳು ಮಾಡ್ತಾ ಇರುವುದು ಅಕ್ಷಮ್ಯ ಅಪರಾಧ ಎಂದು ನಾವು ಪರಿಗಣಿಸಿ KRS ಪಕ್ಷದ ಸೈನಿಕರು ಇವತ್ತು ಮೈಸೂರಿನ ತಂಡ ಆ ರಸ್ತೆಗೆ ಪ್ರಿನ್ಸಸ್ ರಸ್ತೆಯೇ ಇರಬೇಕು ಅನ್ನುವಂಥದ್ದನ್ನು ಹೇಳ್ತಾ ಮೈಸೂರಿನ ನಾಗರಿಕರಿಗೂ ಕೂಡ ಇದೇ ವಿಚಾರ ಇಷ್ಟ ಆಗಿರುವಂಥದ್ದು. ಆ ಕಾರಣಕ್ಕಾಗಿ ನಾವು ಆ ಪ್ರಿನ್ಸಸ್ ರಸ್ತೆ ಅನ್ನೋದನ್ನು ಹೇಳೋದಕ್ಕೆ ಮತ್ತೆ ಒತ್ತು ಹೇಳ್ತಾ ಪ್ರಿನ್ಸಸ್ ರಸ್ತೆ ಅನ್ನೋದನ್ನು ನಾವು ಹೇಳ್ತಾ, ರಾಜಕುಮಾರಿ ಅವರು ಅವತ್ತಿನ ಅನಾರೋಗ್ಯದ ಕಾರಣದಿಂದಾಗಿ ಅವರು ಆಸ್ಪತ್ರೆ ಕಟ್ಟಬೇಕಾಗಿ ಬರುತ್ತೆ ಇಲ್ಲಿ ಮೈಸೂರಿನಲ್ಲಿ. ಆ ಆಸ್ಪತ್ರೆ ಯಾವ ಕಾರಣಕ್ಕಾಗಿ ಇಲ್ಲಿ ನಾಡಿನ ಜನಗಳಿಗೆ ಅನುಕೂಲ ಆಗಲಿ ಅಂತ ಕಟ್ಟಿದಂಥ ಆಸ್ಪತ್ರೆ. ಆ ಸಂದರ್ಭದಲ್ಲಿ ಆ ಆಸ್ಪತ್ರೆ ಮುಂದೆ ಹೋಗುವಂತಹ ರಸ್ತೆಯನ್ನು ಪ್ರಿನ್ಸಸ್ ರಸ್ತೆ ಅಂತ ಇಡ್ತಾರೆ. 1921ರಲ್ಲಿ ನಾವಿರ್ಬೋದು, ನನಗೆ ಈಗ 46 ವರ್ಷ ಅಂದರೆ ಲೆಕ್ಕ ಹಾಕ್ಕೊಳ್ಳಿ, 1921, ನನಗೂ ಅದಕ್ಕೂ 50 ವರ್ಷಗಳ ಅಂತರ, ಅಂದರೆ 50-60 ವರ್ಷಗಳ ಅಂತರಗಳಲ್ಲಿ ಈ ರಸ್ತೆಗೆ ನಾಮಕರಣ ಮಾಡಿರುವಂಥದ್ದು. ಆದರೆ ಇದೆಲ್ಲವನ್ನು ಬಿಟ್ಟು ಈ ರಾಜಕಾರಣಿಗಳು ಇವತ್ತು ನಮ್ಮ ಸತ್ಯ ಹರಿಶ್ಚಂದ್ರ, ಮೈಸೂರಿನ ಸತ್ಯ ಹರಿಶ್ಚಂದ್ರ ಯಾರಿದ್ದಾರೆ ಅವ್ರ ಹೆಸರನ್ನ ಇಡಕ್ಕೆ ಹೊರಟಿದ್ರು. ಆ ಸತ್ಯ ಹರಿಶ್ಚಂದ್ರನ ಹೆಸರನ್ನ ನೀವೆಲ್ಲಾದರೂ ಇಟ್ಕೊಳ್ಳಿ. ಆ ಸತ್ಯ ಹರಿಶ್ಚಂದ್ರ ನಿಜವಾಗ್ಲೂ ಸತ್ಯ ಹರಿಶ್ಚಂದ್ರ ಆಗಿದ್ದರೆ ನಾಡಿಗೆ ಒಳ್ಳೆಯ ಕೆಲಸವನ್ನು ಮಾಡಲಿ. ಆ ಒಳ್ಳೆಯ ಕೆಲಸವನ್ನು ಮಾಡೋದ್ರ ಮೂಲಕ ಅವ್ರ ಹೆಸರನ್ನ ಇಟ್ಕೊಳ್ಳಿ. ನೋಡಿ, ಮುಖ್ಯಮಂತ್ರಿ ಆಗಿದ್ದಾಗ ತಮ್ಮ ಹೆಸರನ್ನ ತಾವೇ ಇಟ್ಕೊಳ್ತಾರೆ ಅಂದರೆ ಅದರ ಉದ್ದೇಶ ಏನು? ತಮ್ಮ ಅಧಿಕಾರ ಇದೆ, ತಮ್ಮ ಚೇಲಗಳಿಗೆ ಹೇಳಿ ಆ ಅಧಿಕಾರದ ದರ್ಪದಲ್ಲಿ ತಾವು ತಮ್ಮ ಹೆಸರುಗಳನ್ನ ಇಟ್ಕೊಳ್ಳುವಂಥದ್ದು. ಇದು ಸಾಧಿಸುವಂಥದ್ದು, ಹಿಡಿತ ಸಾಧಿಸುವಂಥದ್ದು ಅಲ್ಲ. ನೀವು ನಿಜವಾಗ್ಲೂ ಒಳ್ಳೆ ಕೆಲಸ ಮಾಡಿದ್ರೆ ನಮ್ಮಂಥವರೆಲ್ಲ ಮುಂದಿನ ಪೀಳಿಗೆ ನಿಮ್ಮನ್ನು ನೆನ್ಕೊಳ್ಳುತ್ತೀರಿ. ಇವತ್ತು ನೆನ್ಕೊಳ್ಳುವಂಥ ಕೆಲಸವನ್ನು ಮಾಡಿ. ಯಾಕೆ ಮಾಡಬಾರ್ದು? ಇವತ್ತು ಶಾಸಕರಿಗೆ ಹೇಳಿ ಶಾಸಕರ ಕಡೆಯಿಂದ ಬಿಟ್ಟು ಶಾಸಕರ ಕಡೆಯಿಂದ ಗೆಲ್ಲಿಸ್ಕೊಳ್ಳುವಂಥದ್ದು, ಅವರನ್ನು ಉತ್ಸಾಹ ತುಂಬಿಸಿ ಅವ್ರ ಕೈಲಿ ನೀವು ಕೆಲಸ ಮಾಡಿಸ್ಕೊಳ್ಳುವಂಥದ್ದು, ನಿಮ್ಮ ಹೆಸರಿಡಿಸ್ಕೊಳ್ಳುವಂಥದ್ದು ಯಾವ ರೀತಿ ಒಳ್ಳೆಯದು? ಯೋಚನೆ ಮಾಡಿ. ಈ ನಾಡಿಗೆ ನೀವು ನ್ಯಾಯಯುತವಾದಂತಹ ಕೆಲಸವನ್ನು ಮಾಡಿ. ನೀವು ಇನ್ನೂ 3 ವರ್ಷಗಳ ಅಧಿಕಾರ ನಿಮ್ಮ ಕೈನಲ್ಲಿದೆ. ಕಾಂಗ್ರೆಸ್ ಸರ್ಕಾರಕ್ಕೆ ಅಧಿಕಾರವನ್ನು ಕೊಟ್ಟಿದ್ದಾರೆ ಜನ. ಆ ಜನ ಕೊಟ್ಟಿರುವಂಥ ಅಧಿಕಾರವನ್ನು ಬಳಸಿ ಉತ್ತಮವಾದಂತಹ ಕೆಲಸಗಳನ್ನು ಮೈಸೂರು ನಗರಕ್ಕೆ ಮಾಡೋದ್ರ ಮೂಲಕ ನಿಮ್ಮ ಹೆಸರುಗಳು ಅಜರಾಮರವಾಗಿ ಇರುವಂತಹ ಕೆಲಸವನ್ನು ನೀವು ಮಾಡಿ ಅಂತ ಹೇಳ್ತಾ, ಸಿದ್ದರಾಮಯ್ಯನವರೇ ದಯಮಾಡಿ ನಿಮ್ಮ ಶಿಷ್ಯ ಕೋಟಿಗೆ ಇದನ್ನು ಬಿಡೋದಕ್ಕೆ ಹೇಳಿ. ಇದು ಪ್ರಿನ್ಸಸ್ ರಸ್ತೆ, ಪ್ರಿನ್ಸಸ್ ರಸ್ತೆ, ಪ್ರಿನ್ಸಸ್ ರಸ್ತೆ, ಇದನ್ನು ಬಾರಿ ಹೇಳ್ತಾ ಇದ್ದೀವಿ. ದಯವಿಟ್ಟು ಇದನ್ನು ಅರ್ಥ ಮಾಡಿಕೊಂಡು ನೀವು ನೀವು KRS ಪಾರ್ಟಿ ರಾಜ್ಯ ಉಪಾಧ್ಯಕ್ಷರಾಗಿದ್ರಿ. ಬಟ್ ಈ ಒಂದು ರಸ್ತೆ ಪ್ರಿನ್ಸಸ್ ರಸ್ತೆ ಅಂತ ಎಲ್ಲದರಲ್ಲೂ ಉಲ್ಲೇಖ ಇದೆ ಅಂದ್ಬಿಟ್ಟು ಹೇಳ್ತಾ ಇದ್ರಿ. ಆದರೆ ಇವತ್ತಿನ ರಾಜಕಾರಣಿಗಳಾಗಿರ್ಬೋದು, ಸಂಸದರಾಗಿರ್ಬೋದು, ಅಧಿಕಾರಿಗಳಾಗಿರ್ಬೋದು, ಇದು ಈ ಹೆಸರು ಇಲ್ಲ ಅನ್ನೋದನ್ನು ಅವರು ವಾದ ಮಾಡ್ತಾ ಇದ್ದಾರೆ. ಅದಕ್ಕೆ ನಿಮ್ಮ ಇಲ್ಲ ದಾಖಲೆಗಳಿದೆ. ಆಗಲೇ ಅವರು ನಿನ್ನೆ ಕೂಡ ಪ್ರೆಸ್ ಮೀಟಲ್ಲಿ ಕೂಡ ಕೊಟ್ಟಿದ್ದಾರೆ. ಸ್ನೇಹಮಯಿ ಕೃಷ್ಣ ಅವರು, ಹಾಗೆ ನಮ್ಮ ಪಕ್ಷದಲ್ಲಿ ಇದ್ದಂತಹ ಹಿಂದೆ ಅಧ್ಯಕ್ಷರಾಗಿದ್ದಂತಹ ಆದರ್ಶ್ ಅರಸು ಅವರು ಕೂಡ ಅದರ ಪೂರ್ಣ ದಾಖಲೆಗಳನ್ನು ಇಟ್ಟಿದ್ದಾರೆ. ಇದೆಲ್ಲವನ್ನು ಪೂರ್ತಿ ಇವತ್ತು ಕೂಡ ನೀವು ಯಾವುದು ಆಕಾಶವಾಣಿ ಇರ್ಬೋದು, ರೈಲ್ವೆ ಗೇಟ್ ಇರ್ಬೋದು, ಹೀಗೆ ಭಾಳಷ್ಟು
ಏನು ಚಾಮರಾಜ ಕ್ಷೇತ್ರದ ವಾರ್ಡಲ್ಲಿ ಬರುವಂತಹ ಏನು ಬೂತ್ಗಳಿದೆ ಆ ಬೂತ್ಗಳಲ್ಲಿ ಹೆಸರುಗಳು ಏನು ಹೇಳುತ್ತೆ, ಪ್ರಿನ್ಸಸ್ ರಸ್ತೆ ಅಂತ ಹೇಳುತ್ತೆ. ಇವೆಲ್ಲವೂ ಸಾಕ್ಷಿಗಳು ಭಾಳಷ್ಟಿದೆ. ಕೇಂದ್ರ ಸರ್ಕಾರ ಇವತ್ತು ಪಿನ್ ಕೋಡು ಏನು 20 ಅಂತ ಅಂದರೆ ಯಾದಗಿರಿ 20 ಅಂದರೆ ಇದೇ ಜಾಗದ ತೋರಿಸುವಂಥದ್ದು. ಎಲ್ಲವೂ ಇದ್ರ ಮೇಲೆ ಭಾಳಷ್ಟು ನಿರ್ಧಾರ ಆಗಿದೆ. ದಾಖಲೆಗಳಿಲ್ದೇ ನಾವೇನು ಮಾತಾಡ್ತಾ ಇಲ್ಲ. ಎಲ್ಲ ದಾಖಲೆಗಳು ಇವತ್ತು ಜನರಿಗೆ ಕಣ್ಣು ಕಾಣುವಂತೆ ಗೂಗಲ್ನಲ್ಲಿ ಕೂಡ ನಿಮಗೆ ಸಿಗ್ತವೆ. ಅದನ್ನು ಬಳಸ್ಕೊಳ್ಳಿ, ನೋಡಿ. ನೀವು ಇಲ್ಲ ಅನ್ನುವಂಥ ಮಾತಾಡಬಾರ್ದು. ಆಡಳಿತ ಯಂತ್ರ ನಡೆಸುವಂತಹ ಯಾವುದೇ ಅಧಿಕಾರಿ ವರ್ಗ ಇರ್ಬೋದು, ಅಧಿಕಾರಿ ವರ್ಗ ನಿಮಗೆ ಅವಕಾಶ ಸಿಕ್ಕಿದೆ, ಅವಕಾಶವನ್ನು ದುರುಪಯೋಗ ಮಾಡಿಕೊಂಡು ಇವತ್ತು ನಾವೆಲ್ಲ ಮಾಡ್ಕೋಬೋದು ಅಂತ ಏನಾದರೂ ನೀವು ಮನಸ್ಸು ಮಾಡಿದರೆ ಅದು ಸಾಧು ಅಲ್ಲ. ಅದನ್ನು ನಾವು ಖಂಡಿಸ್ತೀವಿ, ಅದನ್ನು ಹೋರಾಟವನ್ನು ಮುಂದುವರಿಸ್ತೀವಿ. ಆ ರೀತಿ ಯಾವುದನ್ನು ಮಾಡೋಕ್ಕೆ ಹೋಗಬೇಡಿ. ಇದೆಲ್ಲ ನಿಮಗೆ ಗೊತ್ತಾಗುತ್ತೆ. ಕೋರ್ಟು ಮೊನ್ನೆ ತಾನೇ ಇಂತಹ ನೀಚ ಕೆಲಸ ಮಾಡಿದಂತಹ ಒಬ್ಬ PDOಗೆ 5 ವರ್ಷ ಸಜಾ ಹೇಳಿದೆ. ಅಂದರೆ ಅರ್ಥ ಮಾಡ್ಕೊಳ್ಳಿ, ನೀವೆಲ್ಲ ಈ ರೀತಿ ಅನ್ಯಾಯ ಅಕ್ರಮಗಳನ್ನ ಮಾಡಿ ಹೋದರೆ ನೀವು ಮನೆಯಲ್ಲಿದ್ದರೂ ಕೂಡ ಜೈಲಿನಲ್ಲಿ ಕಳಿಬೇಕಾಗಿರುವಂತಹ ಕಾಲ ಬರುತ್ತೆ. ಮತ್ತು ನಿಮ್ಮ ಅಕ್ರಮ ಆಸ್ತಿಗಳನ್ನು ಕೂಡ ಮಟ್ಟ ಹಾಕೊಳ್ಳುವಂಥದ್ದು ಆಗುತ್ತೆ. ಇದೆಲ್ಲ ಯೋಚನೆ ಮಾಡಿ. ಮುಂದಿನ ದಿನಗಳಲ್ಲಿ ಇದೆಲ್ಲ ಒಳ್ಳೆಯದಾಗೋದಿಲ್ಲ. ಪ್ರಜಾತಂತ್ರ ಇದು. ಪ್ರಜೆಗಳು ಜಾಣರಾಗ್ತಾ ಇದ್ದಾರೆ, ಎಚ್ಚೆತ್ಕೊಳ್ತಾ ಇದ್ದಾರೆ. ಮುಂದಿನ ದಿನ ಇದೇ ಸರ್ಕಾರ ಇರಲ್ಲ, ಇವರೇ ಇರೋಲ್ಲ, ಅಧಿಕಾರಿ ವರ್ಗ ಇವ್ರ ಜೊತೆನೇ ನೀವು ಇರ್ತೀರಾ ಅಂತ ಹೇಳೋಕ್ಕಾಗಲ್ಲ. ನಿಮಗೆ ದಂಡ ಇದ್ದೇ ಇರುತ್ತೆ. ದಂಡ ನಿಮ್ಮ ನೆತ್ತಿ ಮೇಲೆ ತೂಗ್ತಾ ಇರುತ್ತೆ. ಕೂಡ ಮಟ್ಟ ಹಾಕೊಳ್ಳುವಂಥದ್ದು ಆಗುತ್ತೆ. ಇದೆಲ್ಲ ಯೋಚನೆ ಮಾಡಿ. ಮುಂದಿನ ದಿನಗಳಲ್ಲಿ ಇದೆಲ್ಲ ಒಳ್ಳೆಯದಾಗೋದಿಲ್ಲ. ಪ್ರಜಾತಂತ್ರ ಇದು. ಪ್ರಜೆಗಳು ಜಾಣರಾಗ್ತಾ ಇದ್ದಾರೆ, ಎಚ್ಚೆತ್ಕೊಳ್ತಾ ಇದ್ದಾರೆ. ಮುಂದಿನ ದಿನ ಇದೇ ಸರ್ಕಾರ ಇರಲ್ಲ, ಇವರೇ ಇರೋಲ್ಲ, ಅಧಿಕಾರಿ ವರ್ಗ ಇವ್ರ ಜೊತೆನೇ ನೀವು ಇರ್ತೀರಾ ಅಂತ ಹೇಳೋಕ್ಕಾಗಲ್ಲ. ನಿಮಗೆ ದಂಡ ಇದ್ದೇ ಇರುತ್ತೆ. ದಂಡ ನಿಮ್ಮ ನೆತ್ತಿ ಮೇಲೆ ತೂಗ್ತಾ ಇರುತ್ತೆ. ಯೋಚನೆ ಮಾಡಿ. ಕಾನೂನಿನ ದಂಡ ನಿಮ್ಮ ತಲೆಯನ್ನು ಕುಟ್ಟೋದಕ್ಕೆ ಮುಂಚೆ ನೀವು ಎಚ್ಚರ ವಹಿಸ್ಕೊಂಡು ನ್ಯಾಯಯುತವಾದ ಹಾದಿಯಲ್ಲಿ ನಡೆಯಿರಿ ಅಂತ ನಿಮ್ಮಲ್ಲಿ ಕೈ ಮುಗಿದು ಕೇಳ್ಕೊಳ್ತಾ, ಪ್ರಾಮಾಣಿಕವಾದಂತಹ ಕೆಲಸ ಕಾರ್ಯಗಳನ್ನು ಮಾಡಿ ಈ ನಾಡನ್ನು ಉಳಿಸ್ಕೊಳ್ಳಿ. ನಿಮಗೆಲ್ಲ ಅವಕಾಶ ಸೇವೆ ಮಾಡೋದಕ್ಕೂ ಮತ್ತು ಕೆಲಸ ಮಾಡೋದಕ್ಕೂ ಎರಡೂ ರೀತಿಯಲ್ಲಿ ನಿಮಗೆ ಅವಕಾಶ ಇದೆ. ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾ ನೀವು ಸೇವೆ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಮಸ್ಕಾರ.